ಹೀಗೆ ಹಾಡಿ ಗಲಾಟೆ ಮಾಡೋದಿಲ್ಲ. ಇಲ್ಲ ಸಾರೇ ಸಾರೇ ಸಾರ್. ಏನೋ ಶಿಷ್ಯ? ಹೋಟ್ಲಿಂದ ಇಡ್ಲಿ ತಕೊಂಬರ್ಬೇಕು, ಸಾಂಬಾರ್ಗೆ ತಪ್ಲೆ ಕೊಡಿ. ತಪ್ಲೆನಾ? ನಿಮ್ ಹತ್ರ ಲೋಟ ಇಲ್ವಾ? ಲೋಟ ತಕೊಂಬಂದ್ರೆ ಎಲ್ಲಿ ಸಾಕಾಯ್ತದೆ? ಯಾವ್ದನ್ನ ತಪ್ಲೆನೋ ಅಂಡೆನೋ ಕೊಡಿ. ಹಂಡೆನಾ? ಎಷ್ಟು ಇಡ್ಲಿ ತರ್ತಾ ಇದೀಯಾ? ಇಡ್ಲಿ ಎಳ್ಳೇಕೋ, ನಂಗೊಂದು ಗುರುಗೊಂದು. ಅದನ್ನ ಸಾಂಬಾರಲ್ಲಿ ಹಾಕಿ ಚೆನ್ನಾಗಿ ಕಳ್ಳು ಕುಡಿತೀವಿ. ಇನ್ನು 4 ಇಡ್ಲಿ ಜಾಸ್ತಿ ತಂದ್ರೆ ನಿಮ್ ಗುರು ಗಂಟೇನ್ ಹೋಗುತ್ತೆ. ನೀವು ಬ್ಯಾರೆ, ಸದ್ಯಕ್ಕೆ 2 ಇಡ್ಲಿನಾರ ಸಿಕ್ತಲ್ಲ, ನಾಳೆ ಗದು ಇರ್ತದೋ ಇಲ್ವೋ? ಸರಿ, ಒಂದ್ ಕೆಲ್ಸ ಮಾಡು, ನಾನ್ ನಿನ್ಗೆ 5 ರೂಪಾಯಿ ಕೊಡ್ತೀನಿ. ನೀನ್ ಹೋಟ್ಲಿಗೆ ಹೋಗಿ ನಿಂಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ತಿಂದ್ ಬಾ. ಛೇ 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 ಛೇ, ಅದ್ ಹೆಂಗಕ್ಕೋ? ನಮ್ ಗುರುನ್ ಬಿಟ್ಬಿಟ್ಟು ನಾನು ಒಬ್ನೇ ತಿನ್ನದ? ಅದು ಗುರುದ್ರೋಹ ಅಕ್ಕೋ. ನಾವಿಬ್ರು 2 ಜೀವ ಒಂದೇ ದೇಹ ಇದ್ದಂಗೆ. ನೀನ್ ಮೊದ್ಲು ತಿಂದ್ ಬಾರೋ, ನಿಮ್ ಗುರು ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಪಾಂಡುರಂಗ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕೆಂದು ಬೆಂಗಳೂರಿಗೆ ಬಂದು 2 ತಿಂಗಳಾಯಿತು. ಇದುವರೆಗೂ ಒಂದೇ ಒಂದು ಚಾನ್ಸ್ ಸಿಕ್ಕಿಲ್ಲ. ಕೈಯಲ್ಲಿರುವ ಹಣ ಈ ತಿಂಗಳ ಬಾಡಿಗೆಗಾಯಿತು. ಮುಂದಿನ ತಿಂಗಳು ಬಾಡಿಗೆಗೆ ನಾನು ಎಂತ ಮಾಡಲಿ? ನೀನೇ ಹೇಳು ಪಾಂಡುರಂಗ. ಸುಮ್ಮನೆ ಮನೆ ಖಾಲಿ ಮಾಡಿಬಿಟ್ಟು ಮಂಗಳೂರಿಗೆ ಹೋಗಿಬಿಡು. ಎಂತದಿದು? ನನ್ನ ಪಾಂಡುರಂಗನ ಮಾತಾಡುತ್ತಿರುವುದು? ಪಾಂಡುರಂಗ ಅಲ್ಲಯ್ಯ, ಈ ಗಡಿಗೆ ರಂಗ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಆಶೀರ್ವಾದ. ನಾನು ಆವತ್ತೇ ಹೇಳಿದೆ ನಿನಗೆ, ಈ ಪೆಟ್ಟಿಗೆ ನಂಬ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡಕ್ಕಾಗಲ್ಲ ಅಂತ. ಕೇಳಿದ್ಯಾ? ಸುಮ್ಮನೆ ಈ ಪೆಟ್ಟಿಗೆ ತೆಗೆದು ಆಚೆಗೆ ಎಸ್ದು ಬೇರೆ ಯಾವ್ದಾರು ಕೆಲಸ ನೋಡೋಗು. ಇಲ್ಲ ಸರ್, ನನಗೆ ನನ್ನ ಪೆಟ್ಟಿಗೆಯಲ್ಲಿ ಭಯಂಕರ ನಂಬಿಕೆ ಉಂಟು. ನನ್ನ ಪಾಂಡುರಂಗ ನನ್ನ ಕೈ ಬಿಡುವುದಿಲ್ಲ. ಹೌದೌದು, ಈ ನಿಮ್ ಪಾಂಡುರಂಗ ಬೆಂಗಳೂರು ಬಂದು ಗಾಂಧಿನಗರದಲ್ಲಿ ದೊಡ್ಡ ಫಿಲಿಂ ಆಫೀಸ್ ತೆಗೆದು ನಿನ್ನ ಕಾರ್ ಕೊಟ್ಟು ಕರೆಸ್ಕೊಂಡು ಅದ್ರಲ್ಲಿ ಚಾನ್ಸ್ ಕೊಟ್ಟು ನೀನ್ ದೊಡ್ಡ ಡೈರೆಕ್ಟರ್ ಮಾಡ್ತಾನೆ. ಅವಾಗ ಬುದ್ಧಿ ಇಲ್ಲ ನಿನಗೆ. ಎತ್ತ ಬಾಡಿಗೆ ಬಾಡಿಗೆ ಎತ್ತು ಅಂದ್ರೆ ಬಂಚೆ ಎತ್ತಾನಲ್ಲ ಇವನು. ಸರ್, ಈ 10 ರೂಪಾಯಿ ಬರುವ ತಿಂಗಳು ಸೇರಿಸಿ ಕೊಟ್ರೆ ಆಯ್ತಲ್ವೋ? ಇದು ನನ್ನ ಕಾಫಿ ತಿಂಡಿಗೆ ಬೇಕು. ನನ್ ಬಾಡಿಗೆ ದುಡ್ಡಲ್ಲೇ ನಿನ್ ಕಾಫಿ ತಿಂಡಿ ಆಗ್ಬೇಕೇನು? ಹೋಗಿ ಕಾರ್ಪೊರೇಷನ್ ಕೊಡುದು ಮಲ್ಕೋ. ಇಲ್ಲ ಇವನ ಪಾಂಡುರಂಗ. ಏನಿದು? ಇಡ್ಲಿ ಕಣೋ, ನಿಮ್ ಗುರು ತಗೊಂಡ್ ಹೋಗ್ಕೊಡು. ಚಟ್ನಿ ಒಳಗಡೆ ಇಟ್ಟಿದ್ದೀನಿ. ಏಯ್ ಅಲ್ಲ ಕಣೋ, ನಿಮ್ ಗುರು 2 ಇಡ್ಲಿಗೆ ತಾನೇ ದುಡ್ಡು ಕೊಟ್ಟು ಕಳ್ಸಿದ್ದು. ಇಷ್ಟೊಂದು ಇಡ್ಲಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯೋ? ರೋಡಲ್ಲಿ ಬಿದ್ದಿತ್ತು ಎತ್ಕೊಂಬಂದೆ ಏನ್ಬಿಡ್ತೀನಿ. ಮುಟ್ಟಾಳ, ನಾನ್ ಕೊಟ್ಟಿದ್ದು ಅಂತ ಹೇಳೋ. ಅಯ್ಯಯ್ಯ, ಹಂಗಾದ್ರೆ ತಕೊಳ್ಳಿ. ನಮ್ ಗುರುಗೆ ಏನಾದ್ರು ಗೊತ್ತಾಯ್ತು ಒತ್ ಸೊಂಟ ಮುರಿತಾರೆ. ಏನು ಮಾಡಲ್ಲ, ಅವ್ರಿಗೋಸ್ಕರ ನಾನೇ ಸ್ಪೆಷಲ್ ಆಗಿ ತಯಾರು ಮಾಡಿದ್ದೀನಿ ಅಂತ ಹೇಳು. ನೋಡಕ್ಕೋ, ನಮ್ ಗುರು ಉಪವಾಸ ಬಿದ್ದು ಸತ್ರು ಸರಿ, ಬೇರೆಯವ್ರ ತವ ಕೈ ಚಾಚಕ್ಕಿಲ್ಲ. ನೋಡ್ ಗೋಪಿ, 3ನೇವ್ರ ಹತ್ರ ಕೈ ಚಾಚೋದು ತಪ್ಪು. ಆದ್ರೆ ಇದು ಹಾಗಲ್ಲ. ಈಗ ನಾನ್ ಯಾರು? ಗುರು ನಿನಗ ಅಣ್ಣ ಇದ್ದ ಹಾಗೆ, ನಾನ್ ನಿನಗ ಅತ್ತಿಗೆ ತರ. ಇದ್ರಲ್ಲೇನ್ ತಪ್ಪು? ಏನೇನು ಅತ್ತಿಗೆ ತರನ? ಹಂಗಂದ್ರೆ ನೀವ್ ನಮ್ ಗುರು ಯಾವ ತರ? ಅದು ಅದು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು, ನಿಜಾನೇ ಹೇಳ್ಬೇಕು. ಅದು ಮಾತಿಗೆ ಹೇಳ್ಬೇಕು ಅಂದ್ರೆ ನಾನ್ ನಿನಗ ಅತ್ತಿಗೆ. ಅರ್ಥ ಆಗ್ಲಿಲ್ವಾ? ಓ, ಹಿಂಗ ಸಮಾಚಾರ ಅಂದ್ರೆ ಈ ಇಡ್ಲಿಗಳು ಆ ತರ ಬರ್ತಾ ಇವೆ. ಹೇಳ್ತೀನಿ ಅತ್ತಿಗೆ ಅಂತಾನೆ ಹೇಳ್ತೀನಿ. ಎಂತ ಇದು ಗೋಪಿ? ಎಷ್ಟು ಇಡ್ಲಿ ಉಂಟು? 5-6 ಇರ್ಬೋದು. 5-6? ನಾನ್ ನಿನಗೆ ದುಡ್ಡು ಕೊಟ್ಟಿದ್ದು 2 ಇಡ್ಲಿಗಲ್ಲವೋ? ಇದು ಹೋಟ್ಲ್ ಇಡ್ಲಿ ಅಲ್ಲ, ಅತ್ತಿಗೆ ಇಡ್ಲಿ. ಅತ್ತಿಗೆ ಇಡ್ಲಿಯಾ? ಅದ್ಯಾರು ನಿನ್ನ ಹಾಳು ಅತ್ತಿಗೆ? ಅದೇ ಗುರು, ಕೆಳಗಿನ ಮನೆಯಾಗಿಲ್ವಾ ಸಂಧ್ಯಾ ಅತ್ತಿಗೆ. ಅಮ್ಮ ನನಗ್ ಬೇಡ, ಅಪ್ಪನ್ಗೆ 2 ಇಡ್ಲಿ ಹಾಕು. ಬೇಡಮ್ಮ, ಇನ್ನೊಂದು ಇಡ್ಲಿ ತಿನ್ಬಿಟ್ರೆ ನಾನು ಹೊಟ್ಟೆ ಕನ್ನ ಮಾಡಿ ಕಟ್ಟ ಆಗುತ್ತಮ್ಮ. ನಿಮ್ಮ ಅಮ್ಮನಿಗೆ ಹಾಕು. ನನಗ್ ಬೇಡಮ್ಮ, ನಾನು ಇನ್ನು ದಪ್ಪ ಹಾಕ್ತೀನಿ. ಬೇಡ ಗುರು, ಏಟ್ ತಿಂದ್ಯಾ ಗುರು? ಸಕ್ಕದಾಗ ಒದೆ ತಿಂದ್ಯಾ ಗುರು? ಗುರು ಗುರು ನೀನು ಮೊದಲು ಬಾಯಿ ಮುಚ್ಚು. ಗಡಿಗೆ ರಂಗ ಏನೋವರೆ, ನಾನು ಬಡವನಿರಬಹುದು ಆದ್ರೆ ಭಿಕ್ಷುಕನಲ್ಲ. ಎಂತದಿದು? ಇದು ಇಡ್ಲಿ? ಹೌದು, ಅದು ಇಡ್ಲಿಯೇ. ನಿಮ್ಮ ಮನೆ ಇಡ್ಲಿಯೇ, ನಿಮ್ಮ ಮೊಮ್ಮಗಳು ಕೊಟ್ಟ ಇಡ್ಲಿಯೇ. ನಾನೇನು ಕೇಳಲಿಲ್ಲ, ಗೊತ್ತುಂಟೋ? ಏನಮ್ಮ ಇದು? ನಮ್ಮನೆ ಇಡ್ಲಿ ಅಂತ ಹೇಳ್ತಿದ್ದಾನೆ, ನೀನಾರ ಕೊಟ್ಯಾ? ಅದು ತಾತ, ಅದು ಇಡ್ಲಿ. ಇಲ್ಲಿ ನೋಡಿ ಸಾರು, ಇವೆಲ್ಲ ನನಗೆ ಸ್ವಲ್ಪ ಕೂಡ ಸರಿ ಬರುವುದಿಲ್ಲ.
ಈ ಮಂಗಳೂರು ಮಂಜುನಾಥ ಉಪವಾಸ ಬಿದ್ದು ಸತ್ತರೂ ಸರಿ ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ. ನಿಮ್ಮ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಾನಿನ್ನು ಬರ್ತೇನೆ. ನಡಿಯ ಕೋತಿ. ಏನಮ್ಮ ಇದು? ನಮ್ಮನೆ ಅಡಿಗೆ ಮನೆ ಇಡ್ಲಿ ಮಾಡಿ ಹತ್ತು ಹೋಗಿದೆ. ಏನಿದ್ರ ಉದ್ದೇಶ? ಅದೆಲ್ಲ ಏನೂ ಇಲ್ಲ ತಾತ. ಆ ಚಿಕ್ಕ ಹುಡುಗ ಬಂದು ಹಸುವಾಗ್ತಿದೆ, ತಿನ್ನೋಕೇನಾದ್ರೂ ಇದ್ರೆ ಕೊಡಿ ಅಂತ ಕೇಳ್ದ. ಅದಕ್ಕೆ ಅಯ್ಯೋ ಪಾಪ ಅಂತ ಇಡ್ಲಿ ಕೊಟ್ಟೆ. ಅದನ್ನ ಅವನು ಅವ್ರ ಹತ್ರ ಕೊಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನೋಡ್ದೇನಮ್ಮ, ನೀನು ಹೋಗ್ಲಿ ಪಾಪ ಹಸಿವು ಅಂತ ಕೊಟ್ಟು ಕಳಿಸಿದ್ರೆ ಅವನು ಇದನ್ನ ತಂದು ಬಿಸಾಕ್ಬಿಟ್ಟು ಮಂಗಳೂರು ಭಾಷೆನ ಬಾಯಿ ಬಂದಾಗ ಬೈದ್ಬಿಟ್ಟು ಪಂಚಾಯತ್ ಕೊಂಡು ಹೋಗ್ತಾನೆ. ಅವ್ನು ಏನ್ ತಿಳ್ಕೊಂಡಿದೆ ಗಡಿಗೆ ರಂಗಾಯನ? ಅವನ್ ನಾನೇ ಸುಮ್ಮನೆ ಬಿಡೋದಿಲ್ಲ. ಅವನ್ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಬೇಡ ಅಂತೀಯ? ಹಾಗಾದ್ರೆ ಸಾಂಬಾರ್ ತಗೊಂಡ್ ಬಾ. ಅವನ್ ತಿಂದೆ ಹೋದ್ರೆ ಕತ್ತೆ ಬಾಲ ಆನೆ ಜುಟ್ಟು ನಾನ್ ತಿಂತೀನಿ. ನೀನೇನಂತ್ಯಮ್ಮ? ಹಾಗೆ ಮಾಡಪ್ಪ. ನೀನೇನಂತ್ಯಮ್ಮ? ಹಾಗೆ ಮಾಡು. ತಗೊಂಬಾ. ಸಂಧ್ಯಾ, ಬೇಗ ಸಾಂಬಾರ್ ತಗೊಂಡ್ ಬರೇ. ತಗೊಂಬಾ ಅಮ್ಮ. ಸುಮ್ಕೆ ಏನೋ ಮಾತಾಡ್ಬೇಡ ಗುರು. ಏನೋ ಓಲಿ ಪಾಪ ಅಂತ ಪ್ರೊಡ್ಯೂಸರ್ ತವ ಕರ್ಕೊಂಡೋದೆ. ಅವ್ರಿಗೆ ಇಂಟ್ರೊಡ್ಯೂಸು ಮಾಡ್ಕೊಟ್ಟೆ. ನೀನು ಒಳ್ಳೆ ಸಂಗೀತ ವಿದ್ವಾನ್ ಹಂಗೆ ಹಿಂಗೆ ಅಂತ ಬುಲ್ಡೇನೋ ಬಿಟ್ಟೆ. ಅವ್ರು ಡಿಕ್ಸೋರು ಕಮ್ಮ ಹಿಂಗೆ ಕಮ್ಮ ಅಂತ ಟೂನ್ ಹಾಕು ಅಂದ್ರೆ ಮುಚ್ಕೊಂಡು ಹಾಕದ್ ಬಿಟ್ಟು ಅದಕ್ಕೆ ಅಂಶಲೇಖನೆ ಕರೀರಿ ಏನ್ಬಿಡದ. ನೀನ್ ಹಿಂಗೆ ಕೊಬ್ಬು ಮಾಡ್ತಾ ಕುಂತ್ರೆ ಈ ಜನ್ದಾಗ ನೀನ್ ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕಿಲ್ಲ. ಈಗಲೂ ಹೇಳುತ್ತೇನೆ ಗೋಪಿ, ಆ ಟ್ಯೂನ್ ಬೇಕಿದ್ದರೆ ಆ ಮ್ಯೂಸಿಕ್ ಡೈರೆಕ್ಟರ್ನೇ ಕರೆಯಲಿ. ಈ ಮಂಗಳೂರು ಮಂಜುನಾಥನಿಗೆ ತನ್ನದೇ ಆದ ಸೆಪರೇಟ್ ಸ್ಟೈಲ್ ಉಂಟು, ಗೊತ್ತುಂಟು? ಹೌದೌದು, ನಿನ್ ದೊಡ್ಡ ಸ್ಟೈಲು. ಬೆಳಗ್ಗೆ ಇನ್ನೊಂದು ಪ್ರೊಡ್ಯೂಸರ್ ತವ ಕರ್ಕೊಂಡೋದ್ನಲ್ಲ, ಅವ್ರು ನನಗೆ 10 ವರ್ಷದಿಂದ ಫ್ರೆಂಡು. ಅವ್ರು ನೀನೇನ್ ಟ್ಯೂನ್ ಕೊಟ್ಟೆ? ಎಂತದು ಗೋಪಿ ನನ್ನನ್ನು ಹೀಗೆ ಕಂಡಮ್ ಮಾಡುವುದು? ಆ ರಾಗ ಇಂಪಾಗಿಲ್ಲವು, ಸರಿಯಾಗಿ ಕೇಳಿ ನೋಡು. ಲಲ್ಲಾ ಲಾ 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 ಲಾ. ಅದೇನ್ ಟೂನು ಏನ್ ಟೂನು? ಈಗ ನಾನ್ ಆಡ್ತೀನಿ ಕೇಳು. 1 2 3 4 5 6 7 8 9 10 11 12 13. ನಿಲ್ಲು ನಿಲ್ಲು, ಇದು ನನ್ನ ಟ್ಯೂನು, ನನ್ನ ಸ್ವಂತ ಟ್ಯೂನು. ಇದು ಹಿಂದಿಗೆ ಹೇಗೆ ಹೋಯ್ತು? ಇದು ಹಿಂದಿಗೆ ಹೋಗಿಲ್ಲ ಗುರು, ನೀನ್ ಹಿಂದಿನ ಕತ್ಕೊಂಡ್ ಬಂದಿರೋದು. ಕಳ್ ಮ್ಯೂಸಿಕ್ ಡೈರೆಕ್ಟ್ರು. ಇಲ್ಲ ಗೋಪಿ, ಆ ಪಾಂಡುರಂಗನ ಆಣೆಗೂ ಇದು ನನ್ನ ಸ್ವಂತ ಟ್ಯೂನು. 10 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ತುಳು ನಾಟಕಕ್ಕೆ ಹಾಕಿದ ರಾಗ ಇದು. ಮತ್ತೆ ಮಂಗಳೂರಿನ ಬಾಂಬೆಗೆ ಹೆಂಗೋಯ್ತು? ಟ್ರೈನ್ನಾಗ ಪ್ಲೇನ್ನಾಗ? ಬಾಂಬೆಯ? ಹಾ, ಈಗ ನೆನಪಾಯಿತು ನೋಡು. ನನ್ನ ನಾಟಕವನ್ನು ನೋಡಲು ಬಾಂಬೆಯಿಂದ ಒಬ್ಬ ಹಿಂದಿ ಮನುಷ್ಯ ಬಂದಿದ್ದ. ಅವನೇ ಈ ಟ್ಯೂನ್ ಅನ್ನು ಕಾಪಿ ಹೊಡೆದು ಬಾಂಬೆಯಲ್ಲಿ ದುಡ್ಡು ಮಾಡಿಕೊಂಡಿರಬೇಕು. ಹೌದೌದೌದೌದು. ಇನ್ ನನ್ ತವ ಹೇಳ್ದಂಗೆ ಬೇರೆಯವ್ರ ತವ ಹೇಳಕ್ ಹೋಗಿಯಾ ಕಲ್ತವನ್ ಕಜ್ಜಿ ನಾಯಿ ಹೊಡ್ದಂಗ್ ಹೊಡಿತಾರೆ. ಹೋಗಲೇ ಹೋಗ. ಸತ್ಯ ಎಂತದು ಅಂತ ಆ ಪಾಂಡುರಂಗನಿಗೆ ಗೊತ್ತುಂಟು, ನಿನಗೆಂತದು ಗೊತ್ತುಂಟೋ ದರ್ಬೇಸಿ? ಸರಿ ಸರಿ, ಆ ನಿನ್ ಪಾಂಡ್ರಂಗ್ ಗೀಂಡ್ರಂಗ್ನೆಲ್ಲ ಆ ಕಡೆ ಇಕ್ಕು. ಈಗ ನಾನ್ ಬಾಕಲ್ ತಟ್ಟಿದ್ರೆ ಆ ಹುಡುಗಿ ತಿರುಗಿಸ್ ಕೆನ್ನೆಗ್ ತಟ್ಟಾಳೆ. ಸುಮ್ಕೆ ಇಲ್ಲೇ ಮಣಿ ಕೇಳೋಣ. ಗೋಪಿ, ಹೊರಗಡೆ ತುಂಬಾ ಚಳಿಯಲ್ಲವೋ ಮಾರಾಯ. ಆಗಿದ್ದಾಗ್ಲಿ ಬಾಗ್ಲಿ ತಟ್ಟಿ ಬಿಡು. ಸುಮ್ಕಿರು ಗುರು, ಮೊದ್ಲೇ ಆ ಹುಡುಗಿ ಗೈಯಾಳಿ ಬಾಯಿ ಪಡ್ಕೊಂತಾಳೆ. ಅವಳು ತವ ಈಟೋದ್ನಲ್ಲಿ ಯಾರು ಉಗಿಸ್ಕೊಡೋರು? ಬೆಳಿಗ್ಗೆ ಎಲ್ಲ ರೋಡ್ ಅಲ್ಸ್ಬಿಟ್ಟು ಈಗ ನೆಮ್ಮದಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತಾನೆ. ಯಾವ ನೋಡೋ ಕದ್ದಿರೋ ಟೂನ್ ಹಾಕೊಂಡು ಮನ್ಸು ನೆಮ್ಮದಿ ಬೇಡವಾ? ನಮಸ್ಕಾರ. ಗೋಪಿ ಹೋದ, ಗೋಪಿ ಹೋದ. ನಾನ್ ನಿಮ್ ಹತ್ರ ಸ್ವಲ್ಪ ಒಂಟಿಯಾಗಿ ಮಾತಾಡ್ಬೇಕು. ಬೆಳಿಗ್ಗೆ ನಾನು ಇಡ್ಲಿ ಕೊಟ್ಟು ಕಳ್ಸಿದ್ನಲ್ಲ, ಒಂದು ಹುಡುಗನಿಗೆ ಯಾಕೆ ಇಡ್ಲಿ ಕೊಟ್ಟು ಕಳಿಸ್ತಾಳೆ? ನನ್ನ ಮಾನ ಮರ್ಯಾದೆ ತೆಗಿಲಿಕ್ಕೆ ನೀವು ಇಡ್ಲಿಯನ್ನು ಕಳಿಸಿದ್ದು. ಅಯ್ಯಯ್ಯೋ. ನೋಡಿ, ಪುನಃ ಹೇಳುತ್ತೇನೆ, ನಾನು ಬಡವನಿರಬಹುದು, ಆದ್ರೆ ಭಿಕ್ಷುಕನಲ್ಲ. ಮಾತಾಡ್ರಿ. ಈ ಮಂಗಳೂರು ಮಂಜುನಾಥ ಹೈ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದವನು. ಇಂಥ ಅವಮಾನವನ್ನು ಎಂದೆಂದಿಗೂ ಸಹಿಸುವುದಿಲ್ಲ. ಎಲ್ಲಿ ನಿನ್ನ ತಾತ, ಎಲ್ಲಿ ನನ್ನ ಮುದುಕ? ಆ ತಾತ ಬರಲಿ, ಮುದುಕ ಬರಲಿ, ಮುದುಕ ತಾತ ಅಜ್ಜ. ಅಯ್ಯ ಮಂಜುನಾಥ, ಬಾರಯ್ಯ. ಇವತ್ತು ದಸರಾ, ಗೊಂಬೆ ಕೂರಿಸಿದ್ದಾರೆ, ವಿಶೇಷ ದಿನ, ಎಲ್ಲರೂ ಸೇರಿದ್ದಾರೆ. ನಿನಗಂತೂ ಬೆಂಗಳೂರಲ್ಲಿ ಯಾರು ಇಲ್ವಲ್ಲ, ದಿವಸ ಹೊರಗಡೆ ದುಡ್ಡು ಕೊಟ್ಟು ಊಟ ಮಾಡೋದು ಇದ್ದೇ ಇದೆ. ಇವತ್ತಾರು ನಮ್ಮನೆ ಊಟ ಮಾಡೋ ಬಾರಯ್ಯ. ಎಂತದ್ದು ಊಟವೋ? ಈ ಮಂಗಳೂರು ಮಂಜುನಾಥ ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದು ನಿಮ್ಮ ಮನೆಯಲ್ಲಿ ಬಿಟ್ಟಿ ಊಟ ಮಾಡಲಿಕ್ಕೋ? ಬರ್ತೇನೆ. ನಿಂತ್ಕೊಳ್ಳಯ್ಯ. ಮಾತೆತ್ರ ಪಂಚೆ ಎತ್ಕೊಂಡು ಸಿಟ್ಟು ಮಾಡೋದು ಒಂದು ಗೊತ್ತು ನೋಡು ನಿನಗೆ.
ನೋಡು ನೀವು ಊಟ ಮಾಡಿದ್ರು ಚಿಂತೆ ಇಲ್ಲ, ಗೊಂಬೆ ನೋಡಕ್ ಬಾರಪ್ಪ, ಬಾರಯ್ಯ ಬಾಬಾ. ನಮಸ್ಕಾರ.